ದೆಹಲಿಯ ಸಂಸತ್ ಭವನದ ಆವರಣದಲ್ಲಿನ ಜಗಜ್ಯೋತಿ ಬಸವೇಶ್ವರ ಪ್ರತಿಮೆಗೆ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು, ಎಚ್.ಡಿ. ಕುಮಾರಸ್ವಾಮಿ ಮತ್ತು ವಿ. ಸೋಮಣ್ಣ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಮಠಗಳ ಮಠಾಧೀಶರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಕಿರಣ್ ರಿಜಿಜು, ಬಸವೇಶ್ವರ ಸಾರಿದ ಸಂದೇಶಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ಭಾರತ ಮತ್ತು ಜಗತ್ತಿಗೆ ಅನ್ವಯವಾಗುತ್ತವೆ. ಅವರ ಮಾರ್ಗದರ್ಶನ ಮತ್ತು ಸಂದೇಶಗಳು ನಿರಂತರವಾಗಿ ಇರಲಿವೆ ಎಂದು ಅಭಿಪ್ರಾಯಪಟ್ಟರು. याद करने का और साथ साथ में उनका बहुत ही जन्म तिथि पर हम सब यहाँ आकर के उनको एक ट्रिब्यूट्स दिया है, श्रद्धांजलि दिया है, याद किया है. तो ये इस तरह का कार्यक्रम करने से हम लोग को अच्छा लगता है. महात्मा से प्रेरणा मिलता है, इंस्पिरेशन मिलता है, आशीर्वाद मिलता है. ಎಚ್.ಡಿ. ಕುಮಾರಸ್ವಾಮಿ, 12ನೇ ಶತಮಾನದಲ್ಲಿ ದೇಶವು ಅಷ್ಟೊಂದು ಸುಧಾರಣೆ ಕಾಣದ ಸಂದರ್ಭದಲ್ಲಿ ಜಾತಿ ಪದ್ಧತಿ ನಿರ್ಮೂಲನೆ ಹಾಗೂ ಸಮ ಸಮಾಜ ನಿರ್ಮಾಣಕ್ಕಾಗಿ ಬಸವಣ್ಣನವರು ಆಂದೋಲನ ರೂಪಿಸಿದ್ದರು. ಅವರ ತತ್ವಗಳು ವಿಶ್ವಕ್ಕೆ ಮಾದರಿಯಾಗಿದ್ದು, ಕಾಯಕವೇ ಕೈಲಾಸ ಪರಿಕಲ್ಪನೆ ಇಂದಿನ ಯುವ ಸಮಾಜಕ್ಕೆ ದಾರಿದೀಪವಾಗಿದೆ ಎಂದರು. From Karnataka in the reformers is the actually everywhere in the country celebrate today its day with great respect, and that reason only today we came here, we shown our respect to Basaveshwara. ವಿ. ಸೋಮಣ್ಣ, ಮಹಿಳಾ ಮೀಸಲಾತಿಗಾಗಿ ಹೋರಾಡುತ್ತಿರುವ ಇಂದಿನ ಸಮಾಜಕ್ಕೆ ಬಸವಣ್ಣನವರ ತತ್ವಗಳು ಮಾರ್ಗದರ್ಶಿಯಾಗಿವೆ. ಬಸವಣ್ಣ ಕೇವಲ ಆಧ್ಯಾತ್ಮಿಕ ಸುಧಾರಕರಾಗಿರದೆ ಸಮಗ್ರ ಸಾಮಾಜಿಕ ಸುಧಾರಣೆಗೂ ಶ್ರಮಿಸಿದವರು. ಅವರ ದಾಸೋಹ ಹಾಗೂ ಕಾಯಕವೇ ಕೈಲಾಸ ಪರಿಕಲ್ಪನೆ ಸಮಾಜ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ತಿಳಿಸಿದರು. ನಿರಾಕಾರ ದೇವರ ಭಕ್ತಿಯ ಮೇಲೆ ಆಧಾರವಾಗಿದೆ. ಜಾತಿ ಮತ್ತು ವರ್ಗಧಾರಿತ ಹಂಚಿ ಹೋಗಿದ್ದ ಸಮಾಜವನ್ನು ರಹಿತ ಸಮಾಜವನ್ನು ನೀಗಿಸುವ ನಿಟ್ಟಿನಲ್ಲಿ ಅವರ ಹೋರಾಟ ಕ್ರಾಂತಿಕರವಾಗಿತ್ತು.